ಕಾಂಗ್ರೆಸ್ನಲ್ಲಿ ನಿಜವಾಗ್ಲೂ ನವೆಂಬರ್ನಲ್ಲಿ ಕ್ರಾಂತಿ ಆಗತ್ತಾ ಅಥವಾ ಸಿದ್ದರಾಮಯ್ಯ ಅವರು ಹೇಳಿದ ಹಾಗೆ ಅದು ಕೇವಲ ಭ್ರಾಂತಿನ? ಈ ಪ್ರಶ್ನೆ ಹಾಗೆ ಇದೆ. ಬಟ್ ಒಬ್ಬೊಬ್ರು ಒಂದೊಂದು ಪಟ್ಟುಗಳನ್ನು ಮಾತ್ರ ಹಾಕ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲರೂ ಚಾಣಾಕ್ಷರೇ. ಅಲ್ಲಿ ಟಾರ್ಗೆಟ್ ಬೇರೆ, ಉದ್ದೇಶ ಬೇರೆ. ಕಾಂಗ್ರೆಸ್ನಲ್ಲಿ ಗಿಲ್ಲಿ ದಾಂಡು ಆಟ, ಮಗು ಚೂಟೋದು, ತೊಟ್ಟಿಲು ತೂಗೋದು, ಕೈ ಬಣಗಳ ರಾಜಕೀಯದ ಚದುರಂಗದ ಆಟ. ಸಚಿವರ ಡಿನ್ನರ್ ಸಭೆ ಒಂದು ಕಡೆಗೆ, ಸಂಪುಟ ಪುನರ್ರಚನೆಯ ರೆಕ್ಕೆ ಪುಕ್ಕ ಅಷ್ಟೇ. ಆದರೆ ಅಸಲಿ ವಿಚಾರಗಳು ಬಿಹಾರ ಚುನಾವಣೆ ಬಗ್ಗೆ ಫೋಕಸ್ ಮಾಡ್ತಾರಾ? ಯಾಕಂದ್ರೆ ಹಿಂಗೊಂದು ಫೋಕಸ್ ಮಾಡಿ, ಹಿಂಗೊಂದು ಸ್ಟ್ರಾಟಜಿ ಮಾಡಿ ಅಂತ ಹೈಕಮಾಂಡ್ ಕರ್ನಾಟಕದ ನಾಯಕರುಗಳಿಗೆ ಸೂಚನೆಯನ್ನು ಕೊಟ್ಟಿದೆಯಾ? ಹೀಗಾಗಿ ನಾಡಿದ್ದು ಎಲ್ಲರೂ ಡಿನ್ನರ್ ಮೀಟಿಂಗನ್ನು ಸೇರ್ತಾ ಇದ್ದಾರೆ ಅನ್ನೋದು ಕುತೂಹಲ. ಸಾಮಾನ್ಯವಾಗಿ ಕಾಂಗ್ರೆಸ್ನಲ್ಲಿ ಡಿನ್ನರ್ ಮೀಟಿಂಗ್ ಯಾವಾಗ ಆಗಿದೆ ಅಂತ ನೀವು ಕೇಳಿದರೆ ಉತ್ತರ ಅದಕ್ಕೆ ಆಲ್ಮೋಸ್ಟ್ ಈ ಬಜೆಟ್ ಸೆಷನ್ಗೂ ಮುಂಚೆ ಡಿನ್ನರ್ ಮೀಟಿಂಗ್ಗಳಾಗತ್ತೆ, ಅಥವಾ ಪಾಲಿಸಿ ಮೇಕಿಂಗ್, ಆಡಳಿತ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಏನಾದರೂ ಚರ್ಚೆಗಳಿದ್ರೆ ಆಗತ್ತೆ. ಈಗ ಒಂದು 6 ತಿಂಗಳಲ್ಲಿ ಬೇರೆಯವರು ಬೇರೆ ರೀತಿಯಲ್ಲಿ ಸೇರಿದ್ದಾರೆ ಬಿಡಿ. ಬಟ್ ಅಧಿಕೃತವಾಗಿ ಇಷ್ಟೂ ಜನ ಸೇರೋದು ಇಂಥ ವಿಚಾರಗಳಿಗೆ ಮಾತ್ರ. ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಈ ಬೆಳವಣಿಗೆಗಳೇ ಈಗ ಕುತೂಹಲವನ್ನು ಕೆರಳಿಸ್ತಾ ಇರುವಂಥದ್ದು. ಡಿನ್ನರ್ ಸಭೆಯಲ್ಲಿ ಸಂಪುಟ ಪುನರ್ರಚನೆಯ ಬಗ್ಗೆ ಪ್ರಸ್ತಾಪವಾಗೋದು ಡೌಟ್ ಅನ್ನೋದು ಗೊತ್ತಾಗ್ತಾ ಇದೆ. ಬಿಹಾರ ಎಲೆಕ್ಷನ್ಗೆ ಅಗತ್ಯವಾದ ಸಹಕಾರದ ಬಗ್ಗೆ ಪ್ರಸ್ತಾಪವಾಗುವ ಚಾನ್ಸಸ್ ಇದೆ. ಸಚಿವರ ಕಾರ್ಯವೈಖರಿಯ ವಿಚಾರಗಳ ಬಗ್ಗೆಯೂ ಕೂಡ ಸಿಎಂ ಜೊತೆ ಚರ್ಚೆಯಂತೆ ಡಿನ್ನರ್ ಸಭೆಯಲ್ಲಿ ಮಹತ್ವದ ಚರ್ಚೆ ನಡೆಯುವ ಬಗ್ಗೆ ಡೌಟು ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಹೈಕಮಾಂಡ್ ಮಟ್ಟದಲ್ಲಿ ಇವೆಲ್ಲವೂ ಕೂಡ ನಡೆಯುವಂಥದ್ದು. ಅಧಿಕಾರ ಹಂಚಿಕೆ ಆಗಿರಬಹುದು, ಸಚಿವ ಸಂಪುಟ ವಿಸ್ತರಣೆ ಆಗಿರಬಹುದು, ಅಥವಾ ಪುನರ್ರಚನೆಯ ವಿಚಾರವೇ ಆಗಿರಬಹುದು. ಸಚಿವರ ಜೊತೆಗೆ ಸಿಎಂ DCM ಮಾತಾಡುವಂತಹ ಸಾಧ್ಯತೆ ತುಂಬ ಕಡಿಮೆ ಅನ್ನೋದು ಗೊತ್ತಾಗ್ತಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಮಸೂದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಯ ವಿಚಾರ ಒಂದು, ಮತ್ತೊಂದು ಕಡೆ ಸಚಿವ ಸಂಪುಟ ಪುನರ್ರಚನೆಯ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಇದರ ನಡುವೆ ಸಿಎಂ ಸಿದ್ದರಾಮಯ್ಯನವರು ಕರೆದಿರುವಂತಹ ಡಿನ್ನರ್ ಮೀಟಿಂಗ್ ತುಂಬಾ ಕುತೂಹಲ ಕಾರಣವಾಗ್ತಾ ಇದೆ. ಯಾವ್ಯಾವ ವಿಷಯಗಳ ಬಗ್ಗೆ ಚರ್ಚೆ ಆಗಬಹುದು ಮಸೂದ್? ಪ್ರೇಮ್, ಕಾಂಗ್ರೆಸ್ನಲ್ಲಿ ಒಂದು ರೀತಿಯಲ್ಲಿ ನವೆಂಬರ್ ಕಂಪನ ಶುರುವಾಗಿದೆ. 2.5 ವರ್ಷ ಆದ ನಂತರ ಪುನಾರಚನೆ ಮಾಡಬೇಕನ್ನುವಂಥ ಚರ್ಚೆಗಳು ಒಂದು ರೀತಿಯಲ್ಲಿ ಕಾವು ಪಡೆದುಕೊಳ್ತಿದ್ದಾವೆ. ನವೆಂಬರ್ಗೆ 2.5 ವರ್ಷ ತುಂಬುತ್ತೆ. ಈ ಹಂತದಲ್ಲಿ ಮುಖ್ಯಮಂತ್ರಿಗಳು ಸೋಮವಾರ ರಾತ್ರಿ ಔತಣಕೂಟ ಕರೆದಿರುವಂಥದ್ದು ಕೂಡ ಎಲ್ಲೋ ಒಂದು ಕಡೆ ಕುತೂಹಲವನ್ನು ಇಮ್ಮಡಿಗೊಳಿಸಿದೆ. ಯಾಕೆಂದ್ರೆ ಮುಖ್ಯಮಂತ್ರಿಗಳು ಎಲ್ಲೋ ಒಂದು ಕಡೆ ಸಂಪುಟ ಪುನಾರಚನೆಗೆ ಒಲವು ತೋರಿಸ್ತಾ ಇದ್ದಾರೆ, ಹೈಕಮಾಂಡ್ಗೂ ಕೂಡ ಚರ್ಚೆ ನಡೆಸ್ತಾ ಇದ್ದಾರೆ. ಆದರೆ ಔತಣಕೂಟದಲ್ಲಿ ಏನು ಚರ್ಚೆ ಆಗುತ್ತೆ ಅಂತ ಅದಕ್ಕೆ ಪೂರಕವಾಗಿಯೇ ಔತಣಕೂಟವನ್ನು ಕೂಡ ಕರೆದಿದ್ದಾರೆ. ಇದು ಕೆಲ ಸಚಿವರಿಗೆ ಸೆಂಡ್ ಆಫ್ ಪಾರ್ಟಿ ಅನ್ನುವಂಥ ಚರ್ಚೆಗಳು ಪಕ್ಷದಲ್ಲಿ ನಡೀತಾ ಇದ್ದಾವೆ. ಹಾಗೆ ಬಿಜೆಪಿ JDS ನಾಯಕರು ಕೂಡ ಟೀಕೆ ಮಾಡ್ತಾ ಇದ್ದಾವೆ. ಆದರೆ ಮುಖ್ಯಮಂತ್ರಿಗಳ ಆಪ್ತರ ಮೂಲ ಪ್ರಕಾರ ಇದು ಯಾವುದೇ ಸಂಪುಟ ಪುನರ್ರಚನೆ ಬಗ್ಗೆ ಚರ್ಚೆ ಆಗುವುದಿಲ್ಲ. ಇನ್ನೇನು ಬಿಹಾರ ಚುನಾವಣೆ ಈಗಾಗಲೇ ಮುಹೂರ್ತ ನಿಗದಿಯಾಗಿದೆ. ಬಿಹಾರ ಚುನಾವಣೆಗೆ ಕರ್ನಾಟಕ ಕಾಂಗ್ರೆಸ್ ಇಂದ ಅಗತ್ಯವಾದಂತಹ ಸಹಕಾರ ಕೊಡುವ ಬಗ್ಗೆ ಚರ್ಚೆ ಆಗುತ್ತೆ ಅಂತ. ಆದರೆ ಎಲ್ಲ ಒಂದು ಕಡೆ ಒಂದು ಸುಳಿವನ್ನ ಮುಖ್ಯಮಂತ್ರಿಗಳು ಕೊಡಬಹುದು. ತೀರಾ ಸ್ಪಷ್ಟವಾಗಿ ಪುನರ್ರಚನೆ ಅಥವಾ ಸಂಪುಟಕ್ಕೆ ಇನ್ನೊಂದು 2-3 ಜನರನ್ನ ಸೇರಿಸಿಕೊಳ್ಳೋದು ಬಗ್ಗೆ ಸುಳಿವು ಕೊಡೋದಿಲ್ಲ. ಯಾಕಂದ್ರೆ DK ಶಿವಕುಮಾರ್ ಅವರು ಕೂಡ ಆ ಒಂದು ಸಭೆಯಲ್ಲಿ ಪಾಲ್ಗೊಳ್ತಾರೆ. ಹಾಗಾಗಿ ಯಾವುದೇ ಸ್ಪಷ್ಟ ಸಂದೇಶ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಬಿಹಾರ ಚುನಾವಣೆ, ಇನ್ನೊಂದು ಪುನರ್ರಚನೆ ಬಗ್ಗೆ ಸುಳಿವು ಕೊಡಬಹುದು. ಹೈಕಮಾಂಡ್ ಅವರು ಹೆಂಗೆ ಹೇಳ್ತಾರೆ ಹಂಗೆ ಕೇಳೋಣ ಅನ್ನುವಂಥ ಒಂದು ರೀತಿಯಲ್ಲಿ ಬ್ಯಾಲೆನ್ಸ್ಡ್ ಮಾತುಗಳನ್ನು ಸಚಿವರಿಗೆ ಮುಖ್ಯಮಂತ್ರಿಗಳು ಹೇಳ್ಬೋದು. ಆದರೆ ಇದೇ ಔತಣಕೂಟ ನೆಪವಾಗಿಟ್ಕೊಂಡು ಸಾಕಷ್ಟು ಚರ್ಚೆಗಳು, ವದಂತಿಗಳು, ಊಹಾಪೋಹಗಳು ಹರಿದಾಡ್ತಾ ಇದ್ದಾವೆ. ಕೆಲವು ಸಚಿವರಿಗೆ ಇದು ಕಳಿಸ್ಕೊಡುವಂತಹ ಸೆಂಡ್ ಆಫ್ ಪಾರ್ಟಿ ಮಾಡುವಂತಹ ಒಂದು ಔತಣಕೂಟ ಅನ್ನುವಂಥ ಚರ್ಚೆ ನಡೀತಾ ಇದೆ. ಆದರೆ ಒಟ್ಟಾರೆಯಾಗಿ ಸಂಪುಟ ಪುನರ್ರಚನೆ ಆಗುವ ಸಂಬಂಧಪಟ್ಟಂತೆ ಏನು ಚರ್ಚೆ ಆಗುತ್ತೆ ಅದನ್ನು ಮುಖ್ಯಮಂತ್ರಿಗಳು ಈಗಾಗಲೇ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿದ್ದಾರೆ. ಸಾಕಷ್ಟು ಕಾವು ಕೂಡ ಪಡ್ಕೊಂಡಿದೆ. 10ರಿಂದ 12 ಸಚಿವರನ್ನ ಕೈ ಬಿಡ್ತಾರೆ ಅನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಇದೆಲ್ಲದರ ನಡುವೆ ಔತಣಕೂಟದಲ್ಲಿ ಆ ಒಂದು ಸಂದೇಶ ಕೊಡ್ತಾರಾ ಅಥವಾ ಸುಳಿವಾದರೂ ಕೊಡ್ತಾರಾ ಅಥವಾ ಅದನ್ನೆಲ್ಲ ಬದಿಗಿಟ್ಟು ಬಿಹಾರ ಚುನಾವಣೆ ಜೊತೆಗೆ ಸರ್ಕಾರವನ್ನು ಇನ್ನಷ್ಟು ಚುರುಕುಗೊಳಿಸುವಂತಹ ಮಾತನ್ನಷ್ಟೇ ಆಡ್ತಾರ, ಎಲ್ಲವೂ ಕೂಡ ಕುತೂಹಲ ಸದ್ಯಕ್ಕೆ. ಒಟ್ಟಾರೆಯಾಗಿ ಒಂದು ರೀತಿಯಲ್ಲಿ ಇದನ್ನ ನೆಪವಾಗಿಟ್ಕೊಂಡು ರಾಜಕೀಯದ ಬುಲೆಟ್ಗಳು ಸಾಕಷ್ಟು ಜನ ಹೊಡಿತಾ ಇದ್ದಾರೆ ಅನ್ನುವಂಥದ್ದು ಕೂಡ ಕರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ.